ಹಿರೇಹಳ್ಳಿಯಲ್ಲಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಜನಿಸಿದಂಥದ್ದು. ಅವರ ಪ್ರೊಫೈಲನ್ನು ನೋಡೋಣ. ಹೊಳೆನರಸೀಪುರ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಜನಿಸಿದಂತಹ ಚೆನ್ನಮ್ಮ ಅವರು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿ ಇಲ್ಲಿ ಹುಟ್ಟಿದಂತಹ ಚೆನ್ನಮ್ಮ ಅವರು 85 ವರ್ಷ ಪ್ರಾಯ. 1954 ಮೇ 25ರಲ್ಲಿ ಎಚ್ ಡಿ ದೇವೇಗೌಡರ ಜೊತೆಗೆ ಏನು ವಿವಾಹವಾಯಿತು. ವಿಶ್ವನಾಥ್ ಅವರಿದ್ದಾರೆ ನಮ್ಮ ಜೊತೆಗೆ. ಇನ್ಫ್ಯಾಕ್ಟ್ ಚೆನ್ನಮ್ಮ ಅವರ ಸಹೋದರ ವಿಶ್ವನಾಥ್ ಅವರೇ, ನಮಸ್ತೆ. ಹಾಗೆ ತುಂಬ ವೆರಿ ಸ್ಯಾಡ್ ಈ ಒಂದು ವಿಚಾರ ನಿಮ್ಮ ಜೊತೆಗೆ ನಾನು ಮಾತಾಡ್ತಾ ಇದ್ದೀವಿ. ಚೆನ್ನಮ್ಮ ಅವರು ನಿಧನರಾಗಿರುವಂಥ ಒಂದು ವಿಚಾರ ನಿಜಕ್ಕೂ ನಮಗೂ ಕೂಡ ಬೇಸರ ಇದೆ. ನಮ್ಮ ಕಡೆಯಿಂದಲೂ ಕೂಡ ಕಾಂಡೋಲೆನ್ಸ್ ನಿಮ್ಮ ಕುಟುಂಬದವರಿಗೆ ಈ ಒಂದು ದುಃಖ ಭರಿಸುವಂಥ ಒಂದು ಶಕ್ತಿ ಕೊಡಲಿ ಅಂತ ಹಾರೈಸ್ತೀವಿ. ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದರು, ಮಾತಾಡೋಣ ವಿಶ್ವನಾಥ್ ಅವರ ಜೊತೆಗೆ. ಅದಕ್ಕಿಂತ ಮುಂಚೆ ಕೆಲವೊಂದಷ್ಟು ಡೀಟೇಲ್ಸನ್ನು ಏನು ಗಮನಿಸ್ತಾ ಇದ್ವಿ. ಈಗ ಆಸ್ಪತ್ರೆಗೆ ಎಚ್ ಡಿ ದೇವೇಗೌಡರ ಕುಟುಂಬ ಸದಸ್ಯರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಎಚ್ ಡಿ ದೇವೇಗೌಡರು ಮತ್ತು ಚೆನ್ನಮ್ಮ ಅವರಿಗೆ 6 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು, 2 ಪುತ್ರಿಯರು. ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ರೇವಣ್ಣ ಅವರು, ಹಾಗೆ ಎಚ್ ಡಿ ರಮೇಶ್ ಅವರು, ಹಾಗೆ 6 ಜನ ಏನು 2 ಪುತ್ರಿಯರು, ಅನ್ಸೂಯ ಅವರು ಮತ್ತು ವಿಜಯಲಕ್ಷ್ಮಿ ಅವರು. ವಿಶ್ವನಾಥ್ ಅವರು ಮತ್ತೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ವಿಶ್ವನಾಥ್ ಅವರ ನಮಸ್ತೆ. ಡಾಕ್ಟರ್ಸ್ ಏನಾದರೂ ಹೇಳಿದ್ರಾ ವಿಶ್ವನಾಥ್ ಅವರೇ? ನಮಸ್ಕಾರ. ನಮಸ್ಕಾರ. ಹಾಂ ಸರ್ ಹೇಳಿ. ಡಾಕ್ಟರ್ಸ್ ಏನಾದರೂ ಮಾತಾಡಿದ್ರಾ? ಡಾಕ್ಟರ್ಸ್ ಜೊತೆಗೆ ಏನು ಹೇಳಿದ್ರು? ಸರ್ ಏನು ಮಾತಾಡೋಕ್ಕಾಗ್ತಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಿಶ್ವನಾಥ್ ಅವರೇ, ಅರ್ಥ ಆಗುತ್ತೆ ನಿಮ್ಮ ನೋವು. ನಿಮ್ಮ ನೋವಲ್ಲಿ ನಾವು ಕೂಡ ಭಾಗಿದ್ದೀವಿ. ಸರ್ ಹೇಳಿ ಹೇಳಿ. ಹಲೋ. ಹಾಂ ಸರ್ ಮಾತಾಡಿ ಸರ್. ಹೇಳಿ ಸರ್ ಎಲ್ಲಿದ್ದೀರಿ ಈಗ? ಹೇಳಿ. ಹಲೋ ಸರ್ ಎಲ್ಲಿದ್ದೀರಿ ಈಗ ನೀವು? ಸರ್ ನಾವು ಹಾಸನಲ್ಲಿರೋದು. ಹಾಸನಲ್ಲಿದ್ದೀರಾ? ವಿಚಾರ ಗೊತ್ತಾಯ್ತಾ ಸರ್? ನೀವು ಯಾರಾದ್ರ ಹತ್ರ ಮಾತಾಡಿದ್ರಾ ಈ ವಿಷಯವಾಗಿ? ಗೊತ್ತಾಯ್ತು ಸರ್, ಈಗ ಫೋನ್ ಮಾಡಿದ್ರು. ಹಾಂ ಸರ್. ಯಾರು ಹೇಳಿದ್ರು ಸರ್? ಹಲೋ ಸರ್ ಯಾರು ಹೇಳಿದ್ರು? ಯಾರ ಜೊತೆ ಮಾತಾಡಿದ್ರಿ ಸರ್? ನನ್ನ ತಮ್ಮ ಫೋನ್ ಮಾಡಿದೆ. ಹಾಂ ಸರ್. ಓಕೆ. ಯಾರೆಲ್ಲ ಇದ್ದಾರೆ ಸರ್ ಈಗ ಆಸ್ಪತ್ರೆಯಲ್ಲಿ? ಎಲ್ಲ ಇದ್ದಾರೆ. ಈಗ ಅಲ್ಲಿಗೆ ಕರ್ಕೊಂಬರ್ತಾ ಇರೋದು. ಹಾಂ ಸರ್. ನಮ್ಮ ಶೈಲೇಜ್ ಅವ್ರ ಮನೆ ಕರ್ಕೊಂಬರ್ತಾರೆ. ಶೈಲೇಜ್ ಅವ್ರ ಮನೆ ಕರ್ಕೊಂಡು ಬರ್ತಾರೆ. ಓಕೆ ಸರ್, ಎಲ್ಲಿ ಅಂತ್ಯ ಸಂಸ್ಕಾರ ಮಾಡೋದೇನಾದರೂ ನಿರ್ಧಾರ ಮಾಡಿದಾರಾ ಸರ್? ಏನಾದರೂ ಮಾತಾಡಿದಾರಾ ಸರ್ ನೀವು? ನೋಡ್ಬೇಕೇನೋ ಕರೆಕ್ಟಾಗಿ ಗೊತ್ತಿಲ್ಲ ಸರ್. ಓಕೆ. ಹಾಸನ್ಗೆ ಏನಾದರೂ ಕರ್ಕೊಂಡು ಬರಬೇಕು ಅನ್ನುವಂಥದ್ದು ಇದೆಯಾ ನಿಮ್ಮ ಪ್ಲಾನ್ಸ್? ಏನು ನನಗಿನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಸರ್. ಓಕೆ. ನಾವು ಇದು ಮಾಡ್ತೇವೆ ವಿಷಯ, ಅದಕ್ಕೆ ಅಲ್ಲಿಗೆ ಹೋಗೋದು. ಹಾಂ ಸರ್. ಇಲ್ಲಿ ಇರೋದು ಅಂತ ಇದು ಮಾಡ್ಕೊತಾ ಇದೀವಿ. ಹಾಂ. ಏನು ಅಂತ ಏನು ಪಾಪ. ಓಕೆ ಸರ್, ನಿಮಗೆ ಹಿರಿಯ ಅಕ್ಕನಾ ಸರ್ ಅಥವಾ ತಂಗಿ ಆಗ್ಬೇಕಾ ಸರ್? ಅಕ್ಕ ದೊಡ್ಡವರು. ಓಕೆ. ಸರ್ ಏನಾದರೂ ಆರೋಗ್ಯದಲ್ಲಿ ಏನಾದರೂ ಮುಂಚಿನ ಸಮಸ್ಯೆ ಏನಾದರೂ ಇತ್ತಾ ವಿಶ್ವನಾಥ್ ಅವರೇ ನೀವು ನೋಡಿದ ಹಾಗೆ? ಹುಷಾರಿಲ್ಲದೆ ಇದ್ದಾರೆ ಸರ್ ಅವರು. ಹಾಂ, ಹುಷಾರಿರಲಿಲ್ಲ. ಓಕೆ. ಆಗ್ಲಿದ್ದಲ್ಲಿ ಹುಷಾರಿರಲಿಲ್ಲ. ಈಗ 4-5 ದಿವಸದಿಂದ ಮತ್ತೆ. ಓಕೆ ಸರ್ ಅದರ ಕೇಳ್ಬೇಕಾ ಸರ್? ಹೇಗೆ ಸರ್ ನಿಮ್ಮ ಅಕ್ಕ ಮುಂಚಿಂದಲೂ ಕೂಡ? ಯಾಕಂದರೆ ನೀವು ತಮ್ಮನಾಗಿ ಅಕ್ಕ ಅಂತ ಹೇಳಿದಾಗ ಒಂದು ತಾಯಿ ಫಿಗರ್ ಕಾಣಿಸುತ್ತೆ ಅಕ್ಕನಲ್ಲಿ. ಸೊ ಆ ಥರದೊಬ್ಬ ತಾಯಿ ರೂಪದಲ್ಲಿರುವಂತಹ ಅಕ್ಕ. ಸೊ ಮುಂಚಿಂದ ಅವರ ಬಾಂಧವ್ಯ ಹೇಗಿತ್ತು ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ? ನಮ್ಗೆ ಅವರು ತಾಯಿ ಇದ್ದಂಗೆ ಸರ್. ಹಾಂ ಸರ್. ನಮ್ಗೆ ಚಿಕ್ಕದ್ರಿಂದಲೂ ನಮ್ಮನ್ನ ಮಕ್ಕಳ ಟೈಪು ನೋಡ್ಕೊಂಡು ಇದು ಮಾಡೋದು. ಎಲ್ಲ. ಎಷ್ಟು ಸರ್ ಏಜ್ ಗ್ಯಾಪು ನಿಮಗೂ ಮತ್ತೆ ಅಕ್ಕಗೆ? ಅವ್ರಿಗೆ ನಮ್ಗೆ ಸುಮಾರು ಇದೆ. ಅವ್ರಿಗೆ ಒಂದು 86-87 ಇದೆ. ಓಕೆ. ನನಗೆ 70. ಓಕೆ. ಸುಮಾರು ಒಂದು 15-16 ವರ್ಷದ ಡಿಫ್ರೆನ್ಸು. ಅಂದರೆ ಆಲ್ಮೋಸ್ಟ್ ತಾಯಿ ಥರ ನಿಮ್ಮನ್ನೆಲ್ಲ ನೋಡ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ. ಹೌದು. ನಿಮ್ಮನ್ನೆಲ್ಲ ಸಾಕಿ ಸಲಹಿದ್ದು ಕೂಡ ಅವರೇ ಅಂತ ಕೇಳ್ಪಟ್ಟೆ ನಾನು. ಹೌದು. ಹೇಗೆ ಸರ್, ಏನು ಹೇಳ್ತೀರಿ ನೀವು ಅಕ್ಕನ ಬಗ್ಗೆ? ಏನಾದರೂ ಒಂದು ಮಾತಾಡಬೇಕು ಅಂದರೆ ಮುಂಚಿಂದಲೂ ಕೂಡ ನಿಮ್ಮನ್ನೆಲ್ಲ ಬೆಳೆಸಿದ ರೀತಿ ಆಗಿರ್ಬೋದು, ಅಥವಾ ಅವರ ಸಂಸಾರವನ್ನು ನಡೆಸ್ಕೊಂಡು ಹೋಗಿದ್ದ ರೀತಿ ಆಗಿರ್ಬೋದು, ಇದೆಲ್ಲದ್ರ ಬಗ್ಗೆ ಮಾತಾಡೋದಾದರೆ ವಿಶ್ವನಾಥ್ ಅವರೇ. ಹಲೋ ಸರ್. ಹಲೋ ಸರ್. ಬಹುಶಃ ಕಟ್ಟಾಗಿದೆ ಅನಿಸುತ್ತೆ. ಅಫ್ಕೋರ್ಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ವಿಶ್ವನಾಥ್ ಅವರು ತುಂಬ ದುಃಖತಪ್ತರಾಗಿದ್ದಾರೆ. ಅರ್ಥ ಆಗುತ್ತೆ. ಯಾಕಂದರೆ ಅಕ್ಕ
ತಮ್ಮ ವಿಶ್ವನಾಥ್ ಅವರು ಸುಮಾರು 15-16 ವರ್ಷದ ಗ್ಯಾಪ್ ಅಂತ ಹೇಳ್ತಾ ಇದ್ರು ವಿಶ್ವನಾಥ್ ಅವರು. ಹಾಗಾಗಿ ತಾಯಿ ಸ್ವರೂಪನೇ ಅಕ್ಕ ಅಂತ ಹೇಳಿದಾಗ ಅದೆಷ್ಟೇ ಏಜ್ ಗ್ಯಾಪ್ ಇರಲಿ, 1 ವರ್ಷ ಇರಲಿ 2 ವರ್ಷ ಇರಲಿ, ಅಕ್ಕ ಅಂತ ಹೇಳಿದ ತಕ್ಷಣ ಅದು ತಾಯಿ ಸ್ವರೂಪನೇ. ಯಾವತ್ತೂ ಕೂಡ ಆ ಒಂದು ತಾಯಿ ನೀಡುವಂಥ ಒಂದು ರಕ್ಷಣೆ, ತಾಯಿಯ ಆ ಒಂದು ವಾಮ್ತ್ ಎಲ್ಲವೂ ಕೂಡ ಅಕ್ಕ ಆದವಳು ನೀಡ್ತಾಳೆ. ಸೊ ಹಾಗಾಗಿನೇ ತಮ್ಮನಾದಂಥವ್ರು ವಿಶ್ವನಾಥ್ ಅವ್ರಿಗೆ ಈ ಒಂದು ದುಃಖ ಅತೀವವಾಗಿ ಇವತ್ತು ಕಾಡ್ತಾ ಇದೆ. ಇನ್ಫ್ಯಾಕ್ಟ್ ಕಳೆದ 4 ದಿನಗಳಿಂದ ಅವ್ರಿಗೇನು ಆರೋಗ್ಯ ಸಮಸ್ಯೆ ಇತ್ತು